ಸುದ್ದಿಯನ್ನ ನೋಡೋದಾದ್ರೆ ನೀವು ಕೆಲ ಸಚಿವರು ಮಾತ್ರ ಬಂದು ಮಾಧ್ಯಮಗಳ ಎದುರೇ ಆಗಲಿ ಅಥವಾ ವಿಪಕ್ಷಗಳಿಗೆ ಟಾಂಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸೂಚನೆ ಕೊಟ್ಟಿದ್ದಾರೆ ಸಚಿವರಿಗೆ ನಿನ್ನೆ ಔತಣಕೂಟದ ಸಂದರ್ಭದಲ್ಲಿ. ಸರ್ಕಾರವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಸಚಿವರು ಯಾಕೆ ಮುಂದೆ ಬರ್ತಾ ಇಲ್ಲ, ಕೆಲವರು ಮಾತ್ರ ಯಾಕೆ ಮಾತಾಡ್ತಿದ್ದೀರಾ, 3-4 ಮಂತ್ರಿಗಳ ಅಷ್ಟೇ ವಿಪಕ್ಷಗಳಿಗೆ ಪ್ರತ್ಯುತ್ತರ ಕೊಡ್ತಿದ್ದಾರೆ, ಉಳಿದವರು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಬಗ್ಗೆ ವಿನಾಕಾರಣ ಟೀಕೆ ಮಾಡುವಂತ ಪ್ರತಿಪಕ್ಷಗಳಿಗೆ 3-4 ಮಂದಿ ಮಾತ್ರ ಬಂದು ಉತ್ತರ ಕೊಡ್ತಿದ್ದೀರಾ ಅಥವಾ ಅವರಿಗೆ ವಾಗ್ದಾಳಿ ನಡೆಸ್ತಿದ್ದೀರಾ, ಉಳಿದವ್ರು ಏನ್ ಮಾಡ್ತಿದ್ದೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ರು. RSS ಕುರಿತ ನಿಲುವು ಸೇರಿ ಸರ್ಕಾರದ ಎಲ್ಲಾ ನಿಲುವು ಹಾಗೂ ಸಾಧನೆಗಳನ್ನ ಬಲವಾಗಿ ಸಮರ್ಥಿಸಿಕೊಂಡು ಪ್ರತಿಪಕ್ಷಗಳಿಗೆ ನೀವು ತಿರುಗೇಟನ್ನ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ತಾಕೀತು ಮಾಡಿದ್ರು. ಇನ್ನು ಸಂಪುಟ ಸಹೋದ್ಯೋಗಿಗಳಿಗೆ ಸೋಮವಾರ ಸಂಜೆ ಔತಣಕೂಟವನ್ನು ಏರ್ಪಡಿಸಿದ ಸಿದ್ದರಾಮಯ್ಯನವರು ಸರ್ಕಾರವನ್ನ ಸಮರ್ಥಿಸಿಕೊಳ್ಳುವ ವಿಚಾರದಲ್ಲಿ ಕೆಲವರು ಮಾತ್ರ ಮುಂದೆ ಬರ್ತಿದ್ದೀರಾ, ಇನ್ನು ಉಳಿದವ್ರು ಏನ್ ಮಾಡ್ತಿದ್ದೀರಾ ಅಂತೇಳಿ, ಇನ್ನು ಉಳಿದವರು ಕೂಡ ಸರ್ಕಾರದ ಸಾಧಕ ಬಾಧಕಗಳನ್ನ ನೀವು ಗಮನಿಸ್ತಾ ಇರ್ತೀರಿ, ನೀವು ಕೂಡ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ಬೇಕು, ಪ್ರತಿಪಕ್ಷಗಳಿಗೆ ಟಾಂಟ್ ಮಾಡಬೇಕು ಅಂತ ಕೂಡ ಒಂದು ಸೂಚನೆ ಕೊಟ್ಟರು. ಇನ್ನು ಪ್ರತಿಪಕ್ಷಗಳ ನಾಯಕರು ನಿರಂತರವಾಗಿ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಬಿಜೆಪಿ ಜೆಡಿಎಸ್ನ 10-15 ಮಂದಿ ಬಿಜೆಪಿ ಹಾಗೂ ಜೆಡಿಎಸ್ನ ಕೆಲ ನಾಯಕರು ಆರೋಪಗಳನ್ನ ಮಾಡ್ತಿದ್ದಾರೆ, ಟೀಕೆ ಮಾಡ್ತಿದ್ದಾರೆ. ಸಚಿವರೇ ಗಟ್ಟಿ ಉತ್ತರವನ್ನ ಯಾಕೆ ನೀಡ್ತಾ ಇಲ್ಲ, ಸಂಪುಟ ಸಚಿವರೇ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ಳದೆ ಇದ್ರೆ ಹೇಗೆ, ಬರೀ 3-4 ಜನ ಮಾತ್ರ ಬಂದು ಮಾತನಾಡ್ತಾ ಇದ್ದು ಉಳಿದವ್ರು ಯಾಕೆ ಮಾತನಾಡ್ತಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಜೊತೆಗೆ ಕಾರ್ಯವೈಖರಿ ಬದಲಾಗಬೇಕು, ಹಿಂಗಿದ್ರೆ ಸಾಲದು, ಪಕ್ಷವು RSS ಕುರಿತು ನಿಲುವು ತೆಗೆದುಕೊಂಡಿದೆ, ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಕ್ರಮಗಳ ನಿಷೇಧ ಕುರಿತು ಪರಿಶೀಲನೆ ಮಾಡ್ತಾ ಇದೆ, ಹೀಗಾಗಿ ಸರ್ಕಾರದ ನಿಲುವೇನು, ಸರ್ಕಾರದ ಸಾಧನೆಗಳೇನು ಅದ್ರ ಬಗ್ಗೆ ನೀವು ಕೊಂಡಾಡಬೇಕಾಗುತ್ತೆ. ಜೊತೆಗೆ ಏನೇ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಅದನ್ನು ಜನರಿಗೆ ತಿಳಿಸ್ಬೇಕು. ಅದರಿಂದ ವಿಪಕ್ಷಗಳು ಏನಿದ್ದಾವೆ ಅವರು ಟೀಕೆ ಮಾಡೋದಾಗಲಿ ವಾಗ್ದಾಳಿ ನಡೆಸೋದಾಗಲಿ ಅದೆಲ್ಲದಕ್ಕೂ ನೀವು ಟಾಂಟ್ ಮಾಡಬೇಕಾಗುತ್ತೆ. ಕೇವಲ ನೀವು ಗಮನಿಸ್ತಾ ಇದ್ದೀರಾ ಮಾಧ್ಯಮಗಳ ಎದುರಾಗಲಿ ಅಥವಾ ವಿಪಕ್ಷಗಳಿಗೆ ತಿರುಗೇಟನ್ನು ಕೊಡ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಇರ್ಬೋದು ಅಥವಾ ಕೃಷ್ಣ ಭೈರೇಗೌಡ, ಸಂತೋಷ್ ಲಾಡ್ ಇಂಥವ್ರು ಬರ್ತಾ ಇದ್ದಾರೆ, ಇನ್ನು ಕೆಲವ್ರು ಬರ್ತಾನೆ ಇಲ್ಲ. 34 ಜನ ಸಚಿವರಲ್ಲಿ ಇಬ್ಬರಂತೂ ಮನೆಗೆ ಹೋಗಿದ್ದಾರೆ ಬಿಡಿ, ರಾಜಣ್ಣ ಆಗಲಿ ಅಥವಾ ನಾಗೇಂದ್ರ. ಉಳಿದಂಥವ್ರು ಏನು ಮಾಡ್ತಿದ್ದೀರಾ, ಯಾಕೇನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರು ನಿನ್ನೆ ಒಂದು ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೋಡೋಣ ಇನ್ನು ಮುಂದೆ ಆದ್ರೂ ಸಮರ್ಥನೆ ಮಾಡ್ಕೊಳ್ತಾರಾ, ಬಿಜೆಪಿ ಜೆಡಿಎಸ್ನ ಸುಳ್ಳು ಆರೋಪಗಳಿಗೆ ತಿರುಗೇಟನ್ನು ಕೊಡ್ತಾರಾ ಅಂತ. ಇನ್ನು ಮುಂದಿನ ಸುದ್ದಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ 90% ಮನೆಗಳ ಸಮೀಕ್ಷೆ ಈಗ ಸಂಪೂರ್ಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ಯಾರ ಮನೆಗೆ ಸಮೀಕ್ಷೆಗೆ ಬಂದಿಲ್ಲ ಅದನ್ನು ನೀವೇ ಗಮನಿಸ್ಕೊಳ್ಬೇಕಾಗತ್ತೆ. ಇವತ್ತು ಇನ್ನು 14 ಲಕ್ಷ ಕುಟುಂಬಗಳ ಸಮೀಕ್ಷೆ ಅಷ್ಟೇ ಬಾಕಿ ಇದೆ ಅನ್ನುವಂಥ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ GBA ಏನಿದೆ ಅದರ ವ್ಯಾಪ್ತಿಯನ್ನು ಹೊರತುಪಡಿಸಿದಂತೆ, ಯಾಕೆಂದರೆ ಬೆಂಗಳೂರಿನಲ್ಲಿ ಸಮೀಕ್ಷೆ ಶುರುವಾಗಿದ್ದೆ 3 ದಿನ ವಿಳಂಬ ಆಗಿ, ಹಾಗಾಗಿ ಅಲ್ಲಿ ಹೊರತುಪಡಿಸಿದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸೋಮವಾರದ ವೇಳೆಗೆ 90.26% ಪ್ರಗತಿಯನ್ನು ಸಾಧಿಸಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ 22ರಿಂದ ಸಮೀಕ್ಷೆಯನ್ನು ಆರಂಭ ಮಾಡಿತ್ತು. ಅಕ್ಟೋಬರ್ 7ಕ್ಕೆ ಮುಗಿಬೇಕಾಗಿತ್ತು ಸಮೀಕ್ಷೆ, ಆದರೆ ಸಮೀಕ್ಷೆಯ ಅವಧಿಯನ್ನು ಮತ್ತೆ ಒಂದಷ್ಟು ವಿಸ್ತರಣೆ ಮಾಡಲಾಯಿತು. ಈಗ ಸಮೀಕ್ಷೆ 80% ಮಾತ್ರ ಪ್ರಗತಿ ಸಾಧಿಸಿರೋದ್ರಿಂದ ಅಕ್ಟೋಬರ್ 18ರವರೆಗೆ ಸಮೀಕ್ಷೆಯನ್ನು ವಿಸ್ತರಣೆ ಮಾಡಲಾಗಿದೆ. ಸಮೀಕ್ಷೆಗೆ ಇನ್ನೂ 5 ದಿನ ಮಾತ್ರ ಗಡುವು ಬಾಕಿ ಇದ್ದು 90% ಗಡಿ ದಾಟಿದೆ. ರಾಜ್ಯದಲ್ಲಿ GBA ಹೊರತುಪಡಿಸಿದರೆ ಅಂದರೆ ಬೆಂಗಳೂರು ಪ್ರಾಧಿಕಾರವನ್ನು ಹೊರತುಪಡಿಸಿದರೆ ಒಟ್ಟು 1.47 ಕೋಟಿ ಮನೆಗಳನ್ನು ಸಮೀಕ್ಷೆ ಗುರುತಿಸಿದ್ದು ಮಂಗಳವಾರದ ವೇಳೆಗೆ 1.33 ಕೋಟಿ ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಡಿ 4.93 ಕೋಟಿ ಜನಸಂಖ್ಯೆ ಸಮೀಕ್ಷೆ ನಡೆಸಿದ್ದು 14 ಲಕ್ಷ ಕುಟುಂಬಗಳ ಸಮೀಕ್ಷೆ ಇನ್ನೂ ಕೂಡ ಬಾಕಿ ಇದೆ. ಇನ್ನು GBA ವ್ಯಾಪ್ತಿಯಲ್ಲಿ ನೋಡೋದಾದ್ರೆ 29.35 ಪ್ರಗತಿ ಸಾಧಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ 39.82 ಲಕ್ಷ ಮನೆಗಳನ್ನು ಸಮೀಕ್ಷೆಗೆ ಅಂತ ಗುರುತುಪಡಿಸಲಾಗಿದೆ. ಇನ್ನು 13.17 ಲಕ್ಷ ಕುಟುಂಬಗಳ ಸಮೀಕ್ಷೆ ಪೂರ್ಣ ಆಗಿದೆ GBA ವ್ಯಾಪ್ತಿಯಲ್ಲಿ. ಈ ಮೂಲಕ 29.35% ಪ್ರಗತಿ
ಪ್ರಗತಿ ಮಾತ್ರ ಸಾಧಿಸಲಾಗಿದ್ದು, ಬೆಂಗಳೂರು ನಗರದಲ್ಲಿ ಅಕ್ಟೋಬರ್ 4ರಿಂದ ತಡವಾಗಿ ಸಮೀಕ್ಷೆ ಶುರುವಾಗಿದ್ದು, ಅಕ್ಟೋಬರ್ 18ಕ್ಕೆ ಗಡುವು ವಿಧಿಸಿದ್ರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಸಮೀಕ್ಷೆ ವೇಗವನ್ನು ಪಡೆದುಕೊಂಡಿಲ್ಲ. ಹೀಗಾಗಿ ಮತ್ತೊಮ್ಮೆ ಗಡುವು ವಿಸ್ತರಿಸುವ ಸಾಧ್ಯತೆ ಕೂಡ ಇದೆ. ಕಾರಣ ಬೆಂಗಳೂರಲ್ಲಿ ಯಾಕೆ ಸಮೀಕ್ಷೆ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂದರೆ, ಕೆಲವರು ಮನೇಲಿ ಇರೋದಿಲ್ಲ, ಗಂಡ ಹೆಂಡತಿ ಇಬ್ಬರು ಕೂಡ ಆಫೀಸ್ಗೆ ಹೋಗಿರ್ತಾರೆ. ಆ ಮನೆಗೆ ಸಮೀಕ್ಷೆಗೆ ಹೋದರೂ ಕೂಡ ಸಮೀಕ್ಷೆ ಮಾಡೋದಕ್ಕಾಗಲ್ಲ. ಕೆಲವರು ಮನೆಗೆ ಬೀಗ ಹಾಕೊಂಡು ಹೋಗಿರ್ತಾರೆ, ಮನೇಲಿ ಯಾರೂ ಇರೋದಿಲ್ಲ. ಹಾಗಾಗಿ ಸಮೀಕ್ಷೆ ಮಾಡಬೇಕಂದ್ರೆ ಹೆಂಗೆ, ಆ ಮನೆ ಬಿಡಬೇಕಾ ಮತ್ತೆ ವಾಪಸ್ ಬರಬೇಕಾ, ಹೀಗೊಂದಿಷ್ಟು ಗೊಂದಲಗಳು. ಹೀಗಾಗಿ ಕೆಲವರು ಹಳ್ಳಿಯಲ್ಲೇ ನಾವು ಕೊಟ್ಬಿಟ್ಟಿದ್ದೀವಿ, ಸಮೀಕ್ಷೆ ಆಗಿದೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ GBA ವ್ಯಾಪ್ತಿಯಲ್ಲಿ ಒಂದು ಸ್ವಲ್ಪ ಆಮೆಗತಿಯಲ್ಲಿ ಸಾಗ್ತಾ ಇದೆ. ನೋಡೋಣ ಸಮೀಕ್ಷೆಯ ಸಂಪೂರ್ಣವಾದಂಥ ಮಾಹಿತಿ ಯಾವಾಗ ಹೊರಬೀಳುತ್ತೆ ಅಂತ.